ನಟ ಶಾರುಖ್ ಖಾನ್ ಪುತ್ರನಿಗೆ ಬೆಂಗಳೂರು ಪೊಲೀಸರು ಬೆದರಿದ್ರ? ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ನಿಂದ ದುರ್ವರ್ತನೆ. ರಾಜ್ಯದ ಸಚಿವರ ಪುತ್ರನ ಪಕ್ಕ ನಿಂತು ಆರ್ಯನ್ ದುರ್ವರ್ತನೆಯನ್ನ ಮಾಡಿದ್ದಾರೆ. ಮದ್ಯದ ಬೆರಳನ್ನ ತೋರಿಸಿದ್ರೂ ಸಹ ಕೇಸ್ ದಾಖಲಾಗಿಲ್ಲ. ಸಾರ್ವಜನಿಕರಿಂದ ದುರ್ವರ್ತಿಸಿದ್ರೂ ಸಹ ಆರ್ಯನ್ ಮೇಲೆ ಯಾಕೆ ಕ್ರಮ ಆಗ್ತಾ ಇಲ್ಲ ಅಂತ ಜನರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸಾಮಾನ್ಯ ಜನರಾದ್ರೆ ಕೇಸ್ ಆಗ್ತೀರಾ, ದೊಡ್ಡವರ ಮಕ್ಕಳಾದ್ರೆ ಕ್ರಮ ಇಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಬೆಂಗಳೂರಿಗೆ ಬಂದಂತಹ ಶಾರುಖ್ ಖಾನ್ ಪುತ್ರ ಆರ್ಯನ್ ದುರ್ವರ್ತನೆಯನ್ನ ತೋರಿಸಿದ್ರು, ಅಸಭ್ಯವಾಗಿ ವರ್ತನೆಯನ್ನ ಮಾಡಿದ್ರು, ಆದರೂ ಸಹ ಯಾಕೆ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಈಗ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಸಚಿವರ ಪುತ್ರನ ಮಧ್ಯಭಾಗದಲ್ಲಿ ನಿಂತ್ಕೊಂಡು ಮದ್ಯದ ಬೆರಳನ್ನು ತೋರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಇದೊಂದು ಬೆಂಗಳೂರಿನ ಪಬ್ನಲ್ಲಿ ನಡೆದಿರುವಂತಹ ದೃಶ್ಯಾವಳಿಗಳು. ಈಗ ಈ ದೃಶ್ಯಾವಳಿ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ. ಪೊಲೀಸರಿಗೆ ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಜಮೀರ್ ಅಹಮದ್ ಖಾನ್ ಮತ್ತು ಶಾಸಕ ಹ್ಯಾರಿಸ್ ಅವರ ಪುತ್ರ ಅಕ್ಕಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ. ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಜಮೀರ್ ಅಹಮದ್ ಖಾನ್ ಸಚಿವರು, ಅವರ ಪುತ್ರ ಜೈದ್ ಖಾನ್ ಮತ್ತು ಪಕ್ಕದಲ್ಲಿ ಹ್ಯಾರಿಸ್ ಅವರ ಪುತ್ರ ನಲ್ಪಾಡಿದ್ದಾರೆ. ಆ ಇಬ್ಬರ ಮಧ್ಯಭಾಗದಲ್ಲಿ ನಿಂತಿರುವಂತವರು ಶಾರುಖ್ ಖಾನ್ ಪುತ್ರ ಆರ್ಯನ್. ಇದೇ ಆರ್ಯನ್ ಆ ಒಂದು ಪಬ್ನಲ್ಲಿ ಮದ್ಯದ ಬೆರಳನ್ನು ತೋರಿಸುವಂತಹ ಕೆಲಸವನ್ನ ಮಾಡ್ತಾರೆ. ಆದರೂ ಸಹ ಪೊಲೀಸರು ಇಲ್ಲಿವರೆಗೆ ಅಸಭ್ಯವಾಗಿ ಸಾರ್ವಜನಿಕ ಪ್ರದೇಶದಲ್ಲಿ ಅಸಭ್ಯವಾಗಿ ವರ್ತನೆ ಮಾಡಿರುವಂತಹ ಕಾರಣಕ್ಕಾಗಿ ಯಾಕೆ ಅವರ ವಿರುದ್ಧ ಇಲ್ಲಿವರೆಗೆ ಪ್ರಕರಣವನ್ನ ದಾಖಲು ಮಾಡಿಲ್ಲ? ಇದೇ ರೀತಿಯಾಗಿ ಜನಸಾಮಾನ್ಯರು ಯಾರಾದರೂ ಒಬ್ಬ ವ್ಯಕ್ತಿ ಸಾರ್ವಜನಿಕ ಪ್ರದೇಶಗಳಲ್ಲಿ ಈ ರೀತಿಯಾಗಿ ಮದ್ಯದ ಬೆರಳನ್ನ ತೋರಿಸಿದ್ರೆ ಹೀಗೆ ಇರ್ತಿದ್ರ, ಏನು ಪ್ರಕರಣವನ್ನು ದಾಖಲಿಸ್ತಾ ಇರಲಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಈಗ ಮೂಡಿಸ್ತಾ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಈ ವಿಚಾರದ ಬಗ್ಗೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಮಾಹಿತಿಯನ್ನು ಕೊಡ್ತಾರೆ. ಶಿವಕುಮಾರ್, ಈ ಘಟನೆ ನಡೆದಿದ್ದು ಯಾವಾಗ, ಯಾವ ಕಾರಣಕ್ಕಾಗಿ ಆ ರೀತಿಯಾದಂತಹ ದುರ್ವರ್ತನೆಯನ್ನು ತೋರಿಸಿದ್ರು? ಪೊಲೀಸರು ಯಾಕೆ ಇಲ್ಲಿವರೆಗೂ ಸಹ ಕ್ರಮವನ್ನು ಕೈಗೊಂಡಿಲ್ಲ? ಜಗದೀಶ್, ನವೆಂಬರ್ 28ನೇ ತಾರೀಕು ಸಂಜೆ ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಅಂತ ಹೇಳಲಾಗ್ತಿದೆ. ಅದು ಕೂಡ ಬೆಂಗಳೂರಿನ ಹೃದಯ ಭಾಗದಲ್ಲಿ ಬರುವಂತಹ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಪಬ್ ಒಂದರಲ್ಲಿ ನಡೆದಿರುವಂತದ್ದು ಅನ್ನೋದು ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರುವಂತಹ ವಿಷಯ. ಇದೇ ವಿಚಾರದ ಬಗ್ಗೆ ಇದುವರೆಗೂ ಕೂಡ ಪೊಲೀಸ್ ಇಲಾಖೆಗೆ ಅಧಿಕೃತವಾಗಿ ಯಾವುದೇ ದೂರು ದಾಖಲಾಗಿಲ್ಲ. ಆದ್ರೆ ಸಾರ್ವಜನಿಕ ಸ್ಥಳದಲ್ಲಿ ಅನುಚಿತ ವರ್ತನೆ ತೋರಿದ್ರೋದ್ರ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ವಿಡಿಯೋ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಹೀಗಾಗಿ ಪೊಲೀಸ್ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಏನಿದೆ ಅದು ಕೂಡ ಈ ಒಂದು ವಿಡಿಯೋದ ಬಗ್ಗೆ ಗಮನವನ್ನು ಹರಿಸಿರುವಂತದ್ದು. ಜೊತೆಗೆ ಸ್ಥಳೀಯ ಪೊಲೀಸ್ ಠಾಣೆ ಏನಿದೆ ಅವರಿಂದ ಮಾಹಿತಿ ಪಡೆಯಲಿಕ್ಕೂ ಕೂಡ ಇವಾಗ ಪೊಲೀಸ್ ಮಾನಿಟರಿಂಗ್ ಸೆಲ್ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಆವತ್ತಿನ ದಿನ ನವೆಂಬರ್ 28ನೇ ತಾರೀಕು ಬೆಂಗಳೂರಿಗೆ ಶಾರುಖ್ ಖಾನ್ ಅವರ ಪುತ್ರ ಆರ್ಯನ್ ಖಾನ್ ಬಂದಂತ ಸಂದರ್ಭದಲ್ಲಿ ಅವರನ್ನ ಬೆಂಗಳೂರಿನ ಪಬ್ಗೆ ಕರ್ಕೊಂಡು ಹೋಗುವಂತ ಕೆಲಸವನ್ನ ಸ್ವತಃ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಪುತ್ರ ಜೈದ್ ಖಾನ್ ಹಾಗೂ ಶಾಂತಿನಗರದ ಕಾಂಗ್ರೆಸ್ ಶಾಸಕ ಹರೀಶ್ ಅವರ ಪುತ್ರ ಮೊಹಮ್ಮದ್ ನಲ್ಪಾಡ್ ಅವರು ಜೊತೆಲಿರ್ತಾರೆ. ಜೊತೆಗೆ ಅವತ್ತಿನ ದಿನ ಪಬ್ನ ಬಾಲ್ಕನಿಯಲ್ಲಿ ಅಭಿಮಾನಿಗಳತ್ತ ಹಾಗೂ ಪಬ್ಗೆ ಬಂದಂತ ಗ್ರಾಹಕರತ್ತ ಕೈ ಬೀಸಿ ಮಾತನಾಡಿಸುವಂತ ಸಂದರ್ಭದಲ್ಲಿ ಆರ್ಯನ್ ಖಾನ್ ಎರಡು ಕೈಗಳಲ್ಲಿ ಮದ್ಯದ ಬೆರಳನ್ನ ತೋರಿಸಿ ಅನುಚಿತ ವರ್ತನೆಯನ್ನ ತೋರಿರುವಂತದ್ದು ಸದ್ಯ. ಈತ ಬಾಲಿವುಡ್ನ ಸೆಲೆಬ್ರಿಟಿ ಸ್ಟಾರ್ ಶಾರುಖ್ ಖಾನ್ ಅವರ ಪುತ್ರ ಆಗಿರೋದ್ರ ಹಿನ್ನೆಲೆಯಲ್ಲಿ ಈತನ ಮೇಲೆ ಕ್ರಮವನ್ನ ತಗೊಳ್ಳಿಕ್ಕೆ ಪೊಲೀಸರು ಹಿಂದೇಟನ್ನ ಹಾಕ್ತಿದ್ದಾರೆ ಅಂತೇಳಿ ಸಾರ್ವಜನಿಕರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆಯನ್ನ ಮಾಡ್ತಿರುವಂತದ್ದು. ಸದ್ಯ ಆರ್ಯನ್ ಖಾನ್ ತೋರಿರುವಂತಹ ಅನುಚಿತ ವರ್ತನೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಜೊತೆಗೆ ಬೆಂಗಳೂರಿನ ಪೊಲೀಸ್ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಏನಿದೆ ಅದು ಕೂಡ ಆ ಒಂದು ಸೆಲ್ ಕೂಡ ಈ ಒಂದು ವಿಡಿಯೋದ ಬಗ್ಗೆ ಗಮನವನ್ನು ಹರಿಸಿ ಸದ್ಯ ಬೆಂಗಳೂರಿನ ಯಾವ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ನಡೆದಿರುವಂತದ್ದು, ಜೊತೆಗೆ ಯಾವ ಪಬ್ನಲ್ಲಿ ಘಟನೆ ನಡೆದಿರುವಂತದ್ದು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ಸಂಬಂಧಪಟ್ಟಂತ ಅಲ್ಲಿನ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಕೂಡ ಅವತ್ತಿನ ದಿನ ಯಾವ ಸಮಯಕ್ಕೆ ಬಂದ್ರು, ಜೊತೆಗೆ ಯಾರ್ಯಾರೆಲ್ಲ ಜೊತೆಲಿದ್ರು ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನ ಸದ್ಯಕ್ಕೆ ಮಾಡ್ತಿರುವಂತದ್ದು. ಆದ್ರೆ ಇದುವರೆಗೂ ಕೂಡ ಪೊಲೀಸ್ ಇಲಾಖೆ ಯಾವುದೇ ರೀತಿಯಂತ ಪ್ರಕರಣ ದಾಖಲು ಮಾಡ್ಕೊಂಡಿಲ್ಲ. ಬೇರೆ ವ್ಯಕ್ತಿಗಳು ಈ ರೀತಿಯಂತ ಅನುಚಿತ ವರ್ತನೆ ತೋರಿಸಿದ್ರೆ ಸಾರ್ವಜನಿಕ ಸ್ಥಳದಲ್ಲಿ ಅನುಚಿತ ವರ್ತನೆ ತೋರದ ಪ್ರಕರಣವನ್ನು ದಾಖಲು ಮಾಡಿಕೊಂಡು ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದು ಅವರಿಂದ ಮುಚ್ಚಳಿಕೆ ಬರ್ಸ್ಕೊಳ್ಳುವಂತ ಕೆಲಸವನ್ನ ಮಾಡ್ತಿತ್ತು. ಆದ್ರೆ ಈತ ಬಾಲಿವುಡ್ನ ಸೂಪರ್ ಸ್ಟಾರ್ ಶಾರುಖ್ ಖಾನ್ ಪುತ್ರ ಅನ್ನೋದ್ರ ಹಿನ್ನೆಲೆಯಲ್ಲಿ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡ್ಕೊಳ್ಳಿಕ್ಕೆ ಅದರಲ್ಲೂ ಸುಮೋಟೋ ಕೇಸನ್ನ ದಾಖಲು ಮಾಡಲಿಕ್ಕೆ ಪೊಲೀಸರು ಹಿಂದೇಟ್ ಆಗ್ತಿದಾರ ಅನ್ನೋ ಪ್ರಶ್ನೆಗಳು ಮೂಡ್ತಿರುವಂತದ್ದು. ಜಗದೀಶ್.
ಶಿವಕುಮಾರ್ ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂತದ್ದು ಆ ವ್ಯಕ್ತಿ ಯಾರಿಗೆ ಆ ರೀತಿಯಾದಂತಹ ದುರ್ವರ್ತನೆ ತೋರಿಸಿದ್ದು, ಯಾವ ಕಾರಣಕ್ಕಾಗಿ, ಅಲ್ಲಿರುವಂತಹ ಜನರು ಯಾರಿದ್ರು ಅಂದ್ರೆ ಸಾರ್ವಜನಿಕರಿದ್ರು ಅಥವಾ ಪಬ್ಬಲ್ಲಿ ಬಂದಿರುವಂತಹ ಏನಂದ್ರೆ ಬೇರೆ ಬೇರೆ ಏನಂದ್ರೆ ಪಾರ್ಟಿ ಮಾಡೋದಕ್ಕೆ ಬಂದಿರುವಂತಹ ವ್ಯಕ್ತಿಗಳಿದ್ರು, ಆದ್ರೆ ಕಾರಣ ಏನು ಇಲ್ಲಿವರೆಗೂ ಸಹ ಕಾರಣ ಗೊತ್ತಾಗ್ತಾ ಇಲ್ಲ. ಯಾರಿಗೆ ತೋರಿಸ್ದ ಆ ರೀತಿಯಾಗಿ? ಮತ್ತೆ ಅದರ ಅಕ್ಕಪಕ್ಕದಲ್ಲಿ ನಿಂತ್ಕೊಂಡಿರುವಂತಹ ಇಬ್ರು ಸಹ ಶಾಸಕರು ಮತ್ತೆ ಸಚಿವರ ಪುತ್ರರು ಆ ಸಂದರ್ಭದಲ್ಲಿ ಆ ರೀತಿಯಾದ ದುರ್ವರ್ತನೆ ತೋರಿಸಿದ್ರು ಸಹ ಅವರಿಗೆ ಪ್ರವೋಕ್ ಮಾಡೋ ರೀತಿಯಲ್ಲಿ, ಒಂದು ರೀತಿಯ ಏನಂದ್ರೆ ಖುಷಿ ಪಡಿಸುವಂತಹ ರೀತಿಯಲ್ಲಿ ಏನಂತಂದ್ರೆ ಅವ್ರನ್ನ ಕರ್ಕೊಂಡು ಹೋಗ್ತಾರಲ್ಲ, ಯಾಕೆ ಘಟನೆ ನಡೆದಿರುವಂತದ್ದು, ಯಾವ ಕಾರಣಕ್ಕಾಗಿ ಅನ್ನುವಂತಹ ಮಾಹಿತಿ ಏನಾದರೂ ಇದೆನಾ? ಜಗದೀಶ್, ಸದ್ಯ ಇದ್ರ ಬಗ್ಗೆ ಯಾವುದೇ ರೀತಿಯಂತ ಸ್ಪಷ್ಟತೆ ಇಲ್ಲ. ಪ್ರಮುಖವಾಗಿ ಆ ವಿಡಿಯೋವನ್ನ ಗಮನಿಸಿದಂತ ಸಂದರ್ಭದಲ್ಲಿ ಖಾಸಗಿ ಪಬ್ನ ಒಳಗಡೆ ನಡೆದಿರುವಂತಹ ಘಟನೆ ಇದು. ಅಲ್ಲಿನ ಜನ ಆರ್ಯನ್ ಖಾನ್ ಪಬ್ಗೆ ಬಂದಿರುವಂತಹ ವಿಚಾರ ಗೊತ್ತಾಗ್ತಿದ್ದಂತೆ ಆತನತ್ತ ಕೈ ಬೀಸುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಜೊತೆಗೆ ಶಾರುಖ್ ಖಾನ್ ಅವರ ಪರವಾಗಿ ಜೈಕರವನ್ನು ಹಾಕುವಂತ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಆದ್ರೆ ಆರ್ಯನ್ ಖಾನ್ ಮೊದಲಿಗೆ ಅಭಿಮಾನಿಗಳು ಜೊತೆಗೆ ಅಲ್ಲಿಗೆ ಪಬ್ಗೆ ಬಂದಂತ ಗ್ರಾಹಕರನ್ನ ಆತ ಕೈ ಬೀಸಿ ಮಾತಾಡಿಸುವಂತ ಕೆಲಸವನ್ನ ಮಾಡ್ತಾನೆ. ನಂತರದಲ್ಲಿ ಆತ ಏಕಾಏಕಿ ತನ್ನ ಮಧ್ಯದ ಬೆರಳನ್ನ ತೋರಿಸುವಂತ ಕೆಲಸವನ್ನು ಕೂಡ ಮಾಡುವಂತದ್ದು. ಆದ್ರೆ ಇದೇ ವಿಡಿಯೋದಲ್ಲಿ ಆರ್ಯನ್ ಖಾನ್ ನ ಬಲಭಾಗದಲ್ಲಿ ಸ್ವತಃ ಜೈದ್ ಖಾನ್ ಇರ್ತಾರೆ, ಎಡಭಾಗದಲ್ಲಿ ನಲ್ಪಾಡ್ ಹ್ಯಾರಿಸ್ ಇರ್ತಾರೆ. ನಂತರದಲ್ಲಿ ಅವರನ್ನ ಕರ್ಕೊಂಡು ಹೋಗುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಸದ್ಯ ಈ ವಿಡಿಯೋ ವೈರಲ್ ಆಗುತ್ತೆ. ವೈರಲ್ ಆದಂತ ನಂತರದಲ್ಲಿ ಇದುವರೆಗೂ ಕೂಡ ಜೈದ್ ಖಾನ್ ಆಗಿರ್ಬೋದು, ನಲ್ಪಾಡ್ ಆಗಿರ್ಬೋದು, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿಲ್ಲ. ಮತ್ತೊಂದು ಕಡೆ ಪೊಲೀಸ್ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ಇದ್ರ ಬಗ್ಗೆ ಸದ್ಯಕ್ಕೆ ಯಾವುದೇ ಮಾಹಿತಿ ಇಲ್ಲ, ನಾವು ಕೂಡ ಗಮನವನ್ನ ಹರಿಸ್ತೀವಿ ಅನ್ನೋ ಮಾತನ್ನ ಅಷ್ಟೇ ಸದ್ಯಕ್ಕೆ ಹೇಳ್ತಿರುವಂತದ್ದು. ಜಗದೀಶ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.